ಹಲೋ ಹಾಯ್ ಎಲ್ಲರಿಗೂ ರಾಕಿ ವ್ಲಾಗ್ಸ್ 19 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದ್ ಕಡೆ ಟ್ರಿಪ್ ಹೋಗೋಣ ಅಂತಿದ್ದೀವಿ. ಒನ್ ಡೇ ಟ್ರಿಪ್ಪು. ನಾನು ಏನಿತ್ತು ಆದ್ರೆ ಏನಿಕ್ಕೆ ಗೊತ್ತಿಲ್ಲ ಯಾವ ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಅದೇ ಇಷ್ಟು ಈ ಬ್ಲಾಗಲ್ಲಿ. ಇನ್ನೊಂದು ಏನಪ್ಪ ಅಂದರೆ ಜಾಸ್ತಿ ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ. ನಾವು ಇನ್ನೇನು 6-7 ದಿನ ಆಯಿತು ಅಪ್ಲೋಡ್ ಮಾಡಿ ವಿಡಿಯೋ. ಅದಕ್ಕೆ ಒಂದು ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಏನಿದ್ಗೆ ಗೊತ್ತಿಲ್ಲದಂಗೆ ಆ ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಆ ಪ್ಲೇಸ್ಗೆ ಹೋಗಿ ಅಲ್ಲಿಂದ ವ್ಲಾಗ್ ಮಾಡ್ತೀವಿ. ಏನಿದ್ಗೆ ಸರ್ಪ್ರೈಸ್ ಕೊಟ್ಟಿದ್ದು ಮುಗೀತು. ನಾವು ಇವಾಗ ಬಂದಿರೋದು ಹೆಸರುಘಟ್ಟ ಲೇಕ್ಗೆ ಇಷ್ಟು ಬಿಲ್ಡಪ್ ಕೊಟ್ಟಿದ್ದೀವಿ. ನೋಡಿ ಹೆಂಗೆ ಹೇಗಿತ್ತು ಸರ್ಪ್ರೈಸ್. ನೋಡ್ ನೀನ್ ನೋಡಿಲ್ಲ ತಾನೇ ಹೆಸರುಘಟ್ಟ ಲೇಕು, ಅದಕ್ಕೆ ಕರ್ಕೊಂಡ್ ಬಂದಿರೋದು. ಅಲ್ಲೇ ಕಾಣಿಸ್ತಾ ಇದೆ ನೋಡಿ ಹೆಸರುಘಟ್ಟ ಲೇಕು. ಇಲ್ಲೇ ಒಂದು ಶೂಟಿಂಗ್ ಮಾಡೋರು ಪಾಟು ತೋರಿಸ್ತೀವಿ. ಅಲ್ಲಿ ಗೋಡ ಬನ್ನಿ, ಅಲ್ಲಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಲೇಕಲ್ಲಿ ನೀರ್ ಐತಾ ಇಲ್ವಾ ನೋಡ್ಬೇಕು. ಗಾಯ್ಸ್ ಇವಾಗ ಹೆಸರುಘಟ್ಟ ಲೇಕ್ ಹತ್ರ ಬಂದಿದೀವಿ. ಇಲ್ಲಿ ನೀರ್ ಇರಲ್ಲ ಅನ್ಕೊಂಡ್ರೆ ಫುಲ್ಲು ನೀರು. ತೋರಿಸ್ತೀನಿ ತಡೀರಿ ನಿಮ್ಗೆ. ಫುಲ್ಲು ನೀರು, ಇಂಟೈರ್ ಓಷನ್ ಇದೆ ಅನ್ಸ್ತೈತೆ ಗೈಸ್. ನಮಗೆ ನೀರ್ ಇರ್ಲಿಲ್ಲ ಅಂದ್ರೆ ನಾವು ಸ್ವಿಮ್ಮಿಂಗ್ ಮಾಡ್ಬೋದಾಗಿತ್ತು. ಅಲ್ಲೇನು ಏನಿತ್ತು ಬೋಟಿಂಗ್ ಅಂತ ಬೋರ್ಡ್ ಓದುದಂತೆ. ಇಲ್ಲಿ ಬೋಟಿಂಗ್ ಅಲ್ಲ, ನಾನು ಸ್ವಿಮ್ಮಿಂಗ್ ಅಂದಿದ್ದೆ ಕೇಳಿಸಲ್ವಾ ನಿಮಗೆ? ಸ್ವಿಮ್ಮಿಂಗ್ ಇದ್ರಲ್ಲಿ ಆಡ್ತೀಯಾ? ನೀರ್ ಇಲ್ಲ ಅನ್ಕೊಂಡು. ಇಲ್ಲಿ ನೀರ್ ಇಲ್ಲ ಅಂದ್ರೆ ಒಂಥರ ಡ್ರೈ, ಈ ತರ ಡ್ರೈ ಹುಲ್ ತರ ಇರುತ್ತೆ. ನಾನೊಂದು ಫೋಟೋ ತೆಗೆದುಕೊಂಡು ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ. ಅಲ್ಲಿ ಆ ಥರ ಫೋಟೋಸ್ ಎಲ್ಲ ಸಖತ್ತಾಗಿ ತೆಗೆಸ್ಕೋಬೋದು. ಈಗ ನೋಡಿದ್ರೆ ಇಲ್ಲಿ ಫುಲ್ಲು ನೀರು. ಕ್ಲೈಮೇಟ್ ಅಂತೂ ಸೂಪರ್. ಈಗ ನಾವು ಬಂದಿರೋದು 3 o'clock. ಫುಲ್ಲು ಕ್ಲೈಮೇಟ್ ತಣ್ಣಗಿದೆ ಇಲ್ಲಿ ಹೆಸರುಘಟ್ಟ ಲೇಕ್ ಹತ್ರ. ಇಲ್ಲಿ ನೋಡಿ ಹೆಂಗಿದೆ ಲೊಕೇಶನ್ ಫುಲ್ಲು. ನೋಡಿ ಎಷ್ಟು ಜನ ಬಂದವ್ರೆ. ಇಷ್ಟು ಬಿಸಿಲಲ್ಲೂ ಎಲ್ಲ ಬರ್ತಾ ಇರ್ತಾರೆ ಇಲ್ಲಿ. ನಾವು ಕಾಲೇಜಲ್ಲಿ ಇರಬೇಕಾದ್ರೆ ಇಲ್ಲಿ ಹೆಸರುಘಟ್ಟನೇ ಬರ್ತಾ ಇದ್ದಿದ್ದು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಫೋಟೋಶೂಟ್ಗೆ, ರೀಲ್ಸ್ ಮಾಡೋಕ್ಕೆ ಅವಾಗೆಲ್ಲ. ಇದು ನೋಡಿ ದುರ್ಗಾಂಬ ದೇವಸ್ಥಾನ ಫುಲ್ಲು ಫೇಮಸ್. ಇಲ್ಲಿ ಎಷ್ಟು ಜನ ಎಲ್ಲ ಪೂಜೆ ಪುನಸ್ಕಾರ ನಡೆಸ್ತವ್ರೆ. ಆಮೇಲೆ ಅಲ್ಲಿ ಆ ಎಡ್ಜಲ್ಲಿ ನೋಡಿದ್ರೆ ಜನ ಎಲ್ಲ ಈಜಾಡ್ತಾ ಇರೋಂಗೆ ಕಾಣಿಸ್ತಾ ಇದೆ. ಏನು ಮಾಡ್ತಾವ್ರ? ಆಟ ಆಡ್ತವ್ರಾ? ಅದಕ್ಕೂ ತಿನ್ಬೇಕಲ್ಲ ಆಹಾರ. ಆ ದಡದಲ್ಲೆಲ್ಲ ಜನ ಇದ್ದಾರೆ. ನಾವು ಹೋಗೋಣ ಅಂತ ಇದ್ದೀವಿ. ನೋಡೋಣ ಬಾ ಅಲ್ಲಿಗೋಗಿ. ನಾವೀಗ ಬೇಲ್ಪುರಿ ಮಸಾಲೆ ಪುರಿ ತಗೊಂಡು ತಿಂತಾ ಇದ್ದೀವಿ. ಏನಿತ್ತು ಬೋಟಿ ತಿಂತವನು ತಗೊಳಬ್ಬ. ಇದು ಬೇಲ್ಪುರಿ. ನೀರೆಲ್ಲ ಚೆಲ್ಬಿಟ್ಟ. ಇಷ್ಟು ನೀರು ಐತೆ. ನೀರು ಬಾಟ್ಲ್ ತಗೊಂಡು ನೋಡಿ ಗಾಯ್ಸ್, ನಾವು ಇವಾಗ ನದಿ ದಡಕ್ಕೆ ಹೋಗೋಣ ಅಂತ ಸ್ಕೆಚ್ ಹಾಕಿದ್ದೀವಿ. ಸೇಫ್ಟಿ ಪರ್ಪಸ್ ನೋಡ್ಕೊಂಡೇ ಹೋಗೋದು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. 1 ಕಿಲೋಮೀಟ್ರ್ ಅಷ್ಟಾಗುತ್ತೆ ಈ ಸೇತುವೆ ಮೇಲೆ. ಆ ಸೈಡು ಸೇತುವೆಗಳಿದೆ. ಅದು ದುರ್ಗಾಂಬ ದೇವಸ್ಥಾನ ಸೂಪರಾಗಿದೆ. ಎಷ್ಟು ಪೂಜೆ ಪುನಸ್ಕಾರ ನಡೀತಾ ಇತ್ತು. ಎಲ್ಲ ಕಾರ್ಗಳಲ್ಲೇ ಬರ್ತಾವ್ರೆ. ಹಿಂಗೆ ಸ್ಟ್ರೈಟ್ ಹೋಗಿ ಆ ನದಿ ದಡಕ್ಕೆ ಸೇರ್ಕೋಬೇಕು. ಅಲ್ಲೆಲ್ಲ ಮೀನು ಹಿಡಿತಾ ಇದ್ದಂಗೆ ಅವ್ರೆ. ನೋಡೋಣ ಅಲ್ಲಿಗೆ ಹೋಗಿ ವ್ಲಾಗ್ ಏನು ನಾನಾ ನೋಡೇ ಬಿಡೋದ ಇವಾಗ. ಅಲ್ಲಿ ಮೀನು ಹಿಡಿತವ್ರ, ಈಜು ಹೊಡಿತವ್ರ, ನೋಡೇ ಬಿಡೋಣ ಆಯ್ತಾ? ಓಕೆನಾ? ಬೋಟಿ ಇನ್ನೂ ಮುಗಿಸಿಲ್ಲ ಅವನು, ತಿಂತಾವನೆ. ಬೇಗ ಮುಗಿಸು. ಏನು ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ಫಿಶಿಂಗ್ ಮಾಡೋರು ತೆಪ್ಪಗಳು ಎಲ್ಲ ಇಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾರಾದ್ರೂ ಇದ್ದಿದ್ರೆ ಏನೋ ಒಂದು ಹಂಗೋ ಹಿಂಗೋ ಸ್ವಲ್ಪ ಕೊಟ್ಬಿಟ್ಟು ತೆಪ್ಪದ ರೈಡ್ ಹೋಗ್ಬಿಡ್ತಿದ್ದೋ. ಇಲ್ಲಿ ಯಾರೂ ಇಲ್ಲ, ಎಲ್ಲ ಪಾರ್ಕ್ ಮಾಡಿಬಿಟ್ಟು ಫಿಶಿಂಗ್ ಮುಗ್ದಿದೆ ಅನಿಸುತ್ತೆ. ಗಾಯ್ಸ್ ನಿಮಗೊಂದು ಇಂಟ್ರೆಸ್ಟಿಂಗ್ ತೋರಿಸ್ತೀವಿ ಇವಾಗ. ಇಲ್ಲಿ ಬೀಗ ಹಾಕ್ಬಿಟ್ಟಿದ್ದಾರೆ, ಆದ್ರೂ ನಿಮಗೆ ತೋರಿಸ್ತೀವಿ. ಇದು ನೀವು ಗೆಸ್ಟ್ ಮಾಡಲೇಬೇಕು.
ಇರಿ. ಈ ಸೇತುವೆ ನೀವು ನೋಡ್ತಾ ಇದ್ರೆ ನಿಮಗೆ ಏನು ಜ್ಞಾಪನ ಬರ್ತಾ ಇದೆ? ಪಟ ಪಟ ಅಂತ ಹೇಳ್ಬೇಕು, ಪಟ ಪಟ ಅಂತ ಬೇಗ ಬೇಗ. ಇಲ್ಲಿದೆ ನೋಡಿ ಸೇತುವೆ. ಗೆಸ್ ಮಾಡಿ, ಇದೊಂದು ಸೇತುವೆ ಒಂದು ಮೂವಿನಲ್ಲಿದೆ. ಬೇಗ ಬೇಗ ಕಮೆಂಟ್ ಮಾಡಿ ಯಾವುದು ಅಂತ. ಪಟ್ ಪಟ್ ಅಂತ ಕಮೆಂಟ್ ಮಾಡಬೇಕು. ಗೊತ್ತಾಗ್ಲಿಲ್ವಾ? ಕಿರಿಕ್ ಪಾರ್ಟಿ ಮೂವಿ ನೋಡಿದ್ದೀರಾ? ಕಿರಿಕ್ ಪಾರ್ಟಿ ಮೂವಿನಲ್ಲಿ ರಾಮ ಸೇತುವೆಯೊಂದು ನಾನು ಪುನಃ ಕಟ್ಟುವೆ. ರಾಮ ಸೇತುವೆ ಇಂದು ನಾನು ಪುನಃ ಕಟ್ಟುವೆ, ಕಪಿ ಸೇನೆಯು ನನ್ನದೊಂದು. ಆ ಲಿರಿಕ್ ಬರುತ್ತಲ್ಲ, ಅದಿದೇ ಸ್ಪಾಟೆ. ಇದೇ ಬ್ರಿಡ್ಜ್ ಮೇಲೆ ಅವರು ಕೆಳಗಡೆ ನೀರೇ ಇಲ್ವಲ್ಲೋ, ಸೇತುವೆ ಕಟ್ಟಕ್ಕೆ ನೀರು ಎತ್ತಬೇಕು ಅಂತ ಡೈಲಾಗ್ ಹೊಡಿಯಲ್ವಾ ರಕ್ಷಿತ್ ಶೆಟ್ಟಿ ಅವರು, ಅದಿದೇ ಸ್ಪಾಟ್. ನಿಂತ್ಕೊ. ಏನು ಹಿಂಗೆ ಹೆಂಗಿತ್ತೇನು? ಫಿಲಮಲ್ಲಿ ನೋಡಿದ್ಯಾ ನೀನು ಅದು ಸೀನು? ನೋಡಿಲ್ಲ. ಯಾವ ಸಾಂಗ್ ಹೇಳು ಹೋಗ್ಲಿ? ನಿಜ ನೋಡಿದ್ಯಾ? ನೋಡಿಲ್ಲ, ಸಾಂಗ್ ಕೇಳಿದ್ದೀನಿ. ಸೇತುವೆಯಲ್ಲೇ ಅದು ಶೂಟಿಂಗ್ ಮಾಡಿರೋದು, ಕಿರಿಕ್ ಪಾರ್ಟಿ ಶೂಟಿಂಗು. ಪೂಜೆಗಳು ಅದು ಇದು ಮಾಡಿ ಫುಲ್ಲು ಪೊಲ್ಯೂಟ್ ಮಾಡಿ ಇಟ್ಬಿಟ್ಟವ್ರೆ ದಡದಲ್ಲಿ. ಎಲ್ಲ ಟ್ರ್ಯಾಶ್ ಎಲ್ಲ ಹಾಕ್ಬಿಟ್ಟು. ದಯವಿಟ್ಟು ಯಾರು ಈ ಥರ ತಪ್ಪು ಮಾಡಕ್ಕೆ ಹೋಗ್ಬೇಡಿ. ಏನು ಮಾಡಿರ್ತೀರೋ ಅದು ಜೈಲಿಗೆ ಹಾಕಿಸ್ತೀವಿ. ಜೈಲಿಗೆಲ್ಲ ಹಾಕಲ್ಲ, ಏನು ಫೈನ್ ಹಾಕ್ತಾರೆ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲೊಂದು ಮರ ಇದೆ, ಫುಲ್ಲು ನೆರಳು ಎಲ್ಲ ಇಲ್ಲಿ ಎಂಜಾಯ್ ಮಾಡ್ತವ್ರೆ. ಫುಲ್ಲು ಸಖತ್ತಾಗಿದೆ ನೆರಳು, ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಸಖತ್ತಾಗಿದೆ ಮರ ನೋಡಿ. ಈ ಬೇಸಿಗೆಯಲ್ಲಿ ಗೊತ್ತಾಗುತ್ತೆ ಮರದ ವ್ಯಾಲ್ಯೂ ಏನು. ಈ ಬೇಸಿಗೆಯಲ್ಲಿ ಗೊತ್ತಾಗುತ್ತೆ ಮರದ ವ್ಯಾಲ್ಯೂ ಎಷ್ಟು ಅಂತ. ಆ ಮರ ಇರೋದಕ್ಕೆ ಒಂದು 10-20 ಜನ ನೆರಳು ತಗೊಂಡವ್ರೆ. ಅದೇ ಆ ಮರ ಬೇಸಿಗೆಲೆಲ್ಲ ಅವ್ರಿಗೆ ವ್ಯಾಲ್ಯೂ ಗೊತ್ತಾಗುತ್ತೆ. ಅದೇ ವಿಂಟರು ಸ್ಪ್ರಿಂಗ್ ಇದ್ರಲ್ಲೆಲ್ಲ ಕತ್ತರಿಸ್ಬೇಕಾಗ್ತಾರೆ. ಈ ರೋಡ್ ಕನ್ಸ್ಟ್ರಕ್ಷನ್ಗೆ ಅರ್ಧ ಹೋಗುತ್ತೆ. ಮತ್ತೆ ಅವ್ರು ನೆಡ್ಬೇಕು ತಾನೆ, ನೆಡಲ್ಲ. ಕಟ್ ಮಾಡೋದು ಒಂದೇ ನೆಡ್ತಾರೆ, ಆದರೆ ಅಷ್ಟು ಬೇಗ ಅದು ಬರಲ್ಲ ಮರ. ಇದೊಂದು ಸೇತುವೆ ಇದೆ, ಇಲ್ಲೊಂದು ಸೇತುವೆ, ಇದು ಸಖತ್ತಾಗಿದೆ. ಈ ಸೇತುವೆಯಿಂದ ಇಲ್ಲಿ ನೀರಿದ್ದಿದ್ರೆ ಸಖತ್ತಾಗಿರೋದು ವ್ಯೂ ಎಂಜಾಯ್ ಮಾಡೋಕ್ಕೆ. ಅಲ್ಲೊಂದು ಮರ ಇದೆ ನೋಡಿ, ಆಲದ ಮರ. ಏನು ಇದು? ಇಲ್ಲಿ ನೋಡಿ ಗಾಯ್ಸ್, ಅವಾಗಲೇ ಇದು ತೋರಿಸಿದ್ವಲ್ಲ, ಇದು ಏನು ಅಂತ ಗೊತ್ತಿರಲಿಲ್ಲ. ಈಗ ಹತ್ರ ಬಂದು ನೋಡಿದ್ರೆ ಇದು ಒಂಥರ ಒಂದು ಲೆಕ್ಕದಲ್ಲಿ ಚಿಕ್ಕ ಡ್ಯಾಮ್ ಇದ್ದಂಗೆ. ಇಲ್ಲಿ ಏನಾದರೂ ಫುಲ್ಲು ತುಂಬೋದ್ರೆ ನೀರು 75 ಫೀಟ್ ಅಂತ ಹಾಕೋರೆ. ಅಲ್ಲಿ 75 ಫೀಟ್ ತುಂಬಿ ಹರಿಬೇಕಾದ್ರೆ ಇಲ್ಲೇನಾದರೂ ಫುಲ್ಲು ಡ್ಯಾಮ್ ತುಂಬೋದ್ರೆ ಇಲ್ಲಿ ರಿಲೀಸ್ ಮಾಡ್ತಾರೆ ವಾಟರು. ಹಿಂಗಿಂದ ಹಿಂಗೆ ಹೊಲಗಳಿಗೆ ನೀರು ಸರಬರಾಜು ಆಗುತ್ತೆ. ಮೂತಿ ಒರೆಸ್ಕೊ. ಏನು ಬೋಟಿ ತಿಂದಿದ್ಯಾ ಅಂತ ಎಲ್ಲರಿಗೂ ತೋರಿಸ್ತವ್ರಿ. ಬ್ಲೂ ಕಲರ್ ಸೇತುವೆ ಗ್ಯಾಪ್ನ ಇಟ್ಕೊಳ್ಳಿ, ಇಲ್ಲಿಂದ ಕೆಳಗಡೆ ಇಳಿದು ಹೋಗ್ಬೋದು. ನಾನು ಇಳಿಯೋಕ್ಕಾಗಲ್ಲ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟು ನಾನು ಏನು ವಾಪಸ್ ಬಂದಿದ್ದಕ್ಕೂ ಯೂಸ್ ಆಯ್ತಲ್ಲ. ಏನು ಇದು ತೋರಿಸಿದ್ವಲ್ಲ ಡ್ಯಾಮು, ಏನು ವೇಸ್ಟ್ ಏನೇ ಆಗಲಿಲ್ಲ. ನಾನು ಏನಾದರೂ ಒಂದು ಕೆಲಸ ಮಾಡಿದ್ರೆ ಅದಕ್ಕೆ 100 ಅರ್ಥ ಇರುತ್ತೆ. ಇದು ಯಾವುದೋ ನೊಣಗಳು ತಲೆ ಮೇಲೆ ಗುಯ್ ಗುಯ್ ಅಂತ ಐತೆ. ಏನು ನೀನು ಫಸ್ಟೇ ಹುಷಾರು ಪಿಳ್ಳೆ. ಈ ಗೇಟ್ ನೋಡಿ ಕನ್ಫ್ಯೂಸ್ ಆಗೋದೆ. ಇಲ್ಲಿ ಕ್ಲೋಸ್ ಆಗಿಬಿಟ್ಟಿದೆ. ಇದು ಯಾವುದೋ ಗೌರ್ಮೆಂಟ್ ಪ್ರಾಪರ್ಟಿ ಅನಿಸುತ್ತೆ. ಪಾಳು ಬಿದ್ದು ಬಂಗ್ಲೆ ಇದ್ದಂಗೆ ಐತೆ, ಯಾರೂ ಇಲ್ಲ. ನೋ ವರ್ಕಿಂಗ್ ಇಯರ್, ನೋ ಒನ್ ಈಸ್ ವರ್ಕಿಂಗ್. ಎಲ್ಲ ಶೆಡ್ ಆಗೋಗಿದೆ. ಇಲ್ಲಿ ನೋಡಿ, ಇದು ನಡಿಯೋ, ಇದು ನಮ್ಗೆ ಕಾಣಿಸ್ಬೇಕಲ್ಲ ಅಲ್ಲಿಂದ. ನಮ್ಮ ತಪ್ಪೇನಿಲ್ಲ ಗಾಯ್ಸ್, ವಿ ಆರ್ ಪರ್ಫೆಕ್ಟ್. ಇವಾಗ ಹಿಂಗಿಂದ ಹೋಗಿ ಅಲ್ಲೊಂದು ಗೇಟ್ ಓಪನ್ ಆಗೈತೆ, ಅಲ್ಲಿಂದ ಹಿಂಗೆ ಹೋಗ್ಬೇಕು. ನಾನು ಇವಾಗ ಆ ದಡ ತೋರಿಸ್ಬೇಕು ಅಂದರೆ ಹಂಗೆ ಹೋಗ್ಬೇಕು. ಬಾ. ಏನು ಒಳ್ಳೆ ಟ್ರಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದೀನಿ ನಾನು ಎನಿತ್ಗೆ. ಈಗ ಕಣೋ ಮರ ಇರಬೇಕು ಅನ್ನೋದು. ಮರದ ಕೆಳಗಡೆ ಬಂದಿದ ತಕ್ಷಣ ಫುಲ್ಲು ರಿಲ್ಯಾಕ್ಸೇಷನ್ ಸಿಗುತ್ತೆ ನಮಗೆ. ನೋಡಿ ಗಾಯ್ಸ್, ಆವಾಗಲೇ ಈ ರೂಟಲ್ಲಿ ಹೋಗ್ಬಿಟ್ಟಿದ್ದಿದ್ರೆ ನಮಗೆ ಅರ್ಧ ಕೆಲಸ ಮುಗ್ದೇ ಹೋಗ್ಬಿಟ್ಟಿರೋದು. ಈ ಗೇಟ್ ಓಪನ್ ಇರೋದೇ ನಮ್ಗೆ ಗೊತ್ತಿಲ್ಲ. ಅದೇ ಒಂದೊಂದೇ ಇಂಟು ಹುಡ್ಕೊಂಡು ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ದಡಕ್ಕೆ ಹೋಗೋದಕ್ಕೆ ಇಷ್ಟು ಎಲ್ಲ ವನವಾಸ ಮಾಡ್ತಾ ಇದ್ದೀವಿ. ನಿದ್ದೆ ಬರ್ತೈತಾ? ಎಲ್ಲಿ?
ಅಲ್ಲಿ ಗೇಟ್ ಹತ್ರ ಯಾಕೆ ನೋಡಿ ಮಾತಾಡಿದ ಅದು ಬಿದ್ದೋಗಿರೋದಲ್ಲ, ಸುಸ್ತಾಗಿದೆ, ನಡಿಬೇಕು ಬಾ. ಅಕಸ್ಮಾತ್ ಏನಾದರೂ ಕೆರೆ ಫುಲ್ಲು ಕೋಡಿ ಹೊಡೆದ್ರೆ ಇದೆಲ್ಲ ನೀರು ತುಂಬೋಗ್ಬಿಟ್ಟಿರುತ್ತೆ. ಇದೆಲ್ಲ ನೀರು ತುಂಬೋದ ಮೇಲೆ ಹಿಂಗೆ ಹೊಲ್ಗಳಿಗೆ ನೀರು ಹೋಗೋದು ಈ ಬ್ರಿಡ್ಜಿಂದ. ಡ್ಯಾಮ್ ಮಿನಿ ಡ್ಯಾಮ್. ನೋಡ್ಬೋದು ಇಲ್ಲಿ ಎಷ್ಟೊಂದು ಹಸುಗಳಿದ್ದಾವೆ. ನೀರು ಕಮ್ಮಿ ಇರೋದಕ್ಕೆ ಇಲ್ಲಿ ಹಸುಗಳೆಲ್ಲ ಮೇಯ್ತಾ ಇದ್ದಾವೆ. ಫಸ್ಟು ಇಲ್ಲಿದ್ದೋ ಹಿಂಗಿಂದ ಹಿಂಗೆ ಸೇತುವೆ ಹತ್ರ ಹೋಗ್ಬಿಟ್ಟು ನಾವು ಮನ್ಸು ಮಾಡಿದ್ರೆ ಎಣಿತಿಲ್ಲ ಅಂದಿದ್ರೆ ಇಲ್ಲೇ ಇಳಿಬೋದಿತ್ತು. ಎಲ್ಲಿ ಅಂದರೆ ಅಲ್ಲೊಂದು ಗ್ಯಾಪ್ ಇದೆ ಚಿಕ್ಕದಾಗಿ, ಆ ಗ್ಯಾಪ್ ಹತ್ರ ಜಂಪ್ ಮಾಡ್ಬೋದಿತ್ತು. ಎಣಿತಿರೋದಕ್ಕೆ ನಾನು ಅಷ್ಟು ಸಾಹಸ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಗೈಸ್ ನಾನು ಇನ್ನೊಂದು ದಾರಿ ತೋರಿಸ್ತೇನೆ ನಮ್ಮ ಚಿಕ್ಕಪ್ಪ ಇನ್ನೊಂದು ದಾರಿ ತೋರಿಸೋಣ ಬಾ. ಹಂಗೂ ಹೋಗ್ಬೋದಿತ್ತು, ಸುಮ್ಮನೆ ಯಾಕೆ ನೀರು ಹತ್ರ ಯಾಕೆ ಯಾಕೆ ಸೇಫ್ಟಿ ಫಸ್ಟ್, ಎಂಜಾಯ್ಮೆಂಟ್ ನೆಕ್ಸ್ಟ್. ಇಲ್ಲಿ ದಡ ತೋರಿಸ್ತೀನಿ ತಡೀರಿ. ಇನ್ನೇನು ಒಂದು 200 ಮೀಟರ್ಸ್ ನಡ್ಕೊಂಡು ಹೋದರೆ ದಡ ಸಿಗುತ್ತೆ ನಮಗೆ. ನೋಡಿ ಇಲ್ಲಿನ ಲೋಕಲ್ಸ್ಗೆಲ್ಲ ರೂಟು ಗೊತ್ತಿರುತ್ತೆ, ಹಿಂಗೆ ಗಾಡಿಗಳಲ್ಲಿ ಬರೋದು. ನಮಗೆಲ್ಲ ನಾವು ಒಂದ್ಸತಿ ನೋಡ್ಕೊಬಿಟ್ರೆ ನಮಗೂ ಗೊತ್ತಾಗುತ್ತೆ. ಆಮೇಲೆ ಇಲ್ಲಿ ನೋಡಿ ಇಲ್ಲಿ ದಡ, ಅವರೆಲ್ಲ ಆ ಕಡೆಯಿಂದ ಸುತ್ತಾಕೊಂಡು ಬಂದವ್ರೆ. ಇದೇ ನದಿ ದಡ. ಎಲ್ಲ ನೋಡಿ ಇಲ್ಲಿ ಈ ಒಣಗೋಗಿರೋ ಮರ ಮತ್ತು ಈ ನೀರಿಗೆ ಒಳ್ಳೆ ಫೋಟೋ ಲೊಕೇಶನ್ ಅಂತಲೇ ಹೇಳ್ಬೋದು. ಇಲ್ಲಿ ಹೆಸರುಘಟ್ಟ ಲೇಕ್ ನೋಡಿ, ಇಲ್ಲೆಲ್ಲ ರೂಟ್ಗಳು ಹುಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಮೇಕೆ ಎಲ್ಲ ಮೇಯಿಸ್ತಾ ಇದ್ದಾರೆ. ನೋಡಿ ಇದು ನದಿ ದಡ. ಎಲ್ಲಿ ತೋರ್ಸೋ? ಅದು ಕಿಂಗ್ ಫಿಶರ್ ಅಲ್ಲ, ತರಾನೇ ಇದೆ, ಅದು ಕಿಂಗ್ ಫಿಶರ್ ಅಲ್ಲ. ನೋಡಿದ್ರಲ್ಲ ನನ್ನ ಹಿಂದೆ ನೋಡಿ ಲೊಕೇಶನ್ ಹೆಂಗಿದೆ. ಆ ಮರ ಒಣಗೋಗಿರೋ ಮರ ಪ್ಲಸ್ ಅದು ಆ ನೀರು ಇರೋದಕ್ಕೆ ಒಳ್ಳೆ ಫೋಟೋ ತೆಗೆಸ್ಕೋಬೋದು. ಇಲ್ಲಿ ಮಸ್ತ್ ಮಲೈಕ, ಸುಸ್ತು ಮಲೈಕ. ಪಾರ್ಟಿ ಏನು ಮಾಡ್ತಾ ಇಲ್ಲ ಪಾಪ, ಎಂಜಾಯ್ ಮಾಡ್ತಾವ್ರೆ ದಡದಲ್ಲಿ. ನೀರಲ್ಲಿ ಆಟ ಆಡ್ತಾವ್ರೆ, ಸೇಫಾಗಿ ಆಟ ಆಡ್ತಾವ್ರೆ. ಇಲ್ಲೇನು ಅಂದರೆ ಹುಷಾರಾಗಿರ್ಬೇಕು ನದಿ ದಡದಲ್ಲಿ. ಏನಾದ್ರು ಮಿಸ್ ಆದರೆ ಸುಮ್ಮನೆ ತೊಂದರೆ. ಅವೆಲ್ಲ ಅವ್ರ ಸ್ಟಾಕ್ಸ್, ಅದೇನೇನೋ ಸ್ಟಾಕ್ಸ್ ಇರ್ತಾವಲ್ಲೋ ಏನೋ. ನಾವು ಅವತ್ತು ಪಕ್ಷಿಧಾಮಲ್ಲಿ ನೋಡಿದ್ವಲ್ಲ, ಏನಿಲ್ಲ ಅದು ಕೊಕ್ರೆನೇ ಅನ್ಸುತ್ತೆ. ಕೊಕ್ರೆ ಕಾಣೋದು. ನೋಡಿ ಬೇಜಾನ್ ಮೀನ್ ಐತೆ. ಇಲ್ಲೆಲ್ಲ ಬಲೆ ಹಾಕಿದ್ದಾರೆ. ಇಲ್ಲಿ ಆ ವೈಟ್ ಒಂದು ಲೈನ್ ಕಾಣಿಸುತ್ತೆ ಇಲ್ಲಿ. ಆಗ್ಲೇ ನೋಡ್ದು, ಇವಾಗ ಎಲ್ಲಿ ಕಾಣಿಸ್ತಾ ಇಲ್ಲೇವೆ. ಅಲ್ಲೆಲ್ಲ ನೆಟ್ ಹಾಕಿದ್ದಾರೆ. ಇಲ್ಲೆಲ್ಲ ಜಾಸ್ತಿ ಫಿಶಿಂಗ್ ಅಂತಾನೆ ಕಾಂಟ್ರಾಕ್ಟ್ ತಗೊಂಡಿರ್ತಾರೆ. ಕಾಂಟ್ರಾಕ್ಟ್ ತಗೊಂಡು ಫಿಶಿಂಗ್ ಮಾಡ್ತಾ ಇರ್ತಾರೆ. ನಮ್ಗಂತೂ ಈ ಬಿಸಿ ಬಿಸಿ ಉರಿಯೋ ಬಿಸಿಲಲ್ಲಿ ನಾವು ಇದು ಕೆರೆ ನೋಡ್ತಾ ಇದ್ರೆ ನಮಗೆ ಖುಷಿ ಆಯ್ತೈತೆ. ಈ ಬಿಸಿಲಲ್ಲಿ ನೀರಿರೋದೇ ನಮ್ಮ ಅದೃಷ್ಟ. ಇಷ್ಟು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಇಷ್ಟೊತ್ತಿಗೆ ಬತ್ತೋಗ್ಬೇಕಿತ್ತು. ಇನ್ನೂ ನೀರು ಚೆನ್ನಾಗಿ ಮಳೆ ಬಂದೈತೆ, ಅದಕ್ಕೆ ನೀರಿದೆ. ಕಮೆಂಟ್ ಮಾಡಿ. ಏನ್ ಕ್ವಶನು? ಗ್ರೀನ್ ಪ್ಲಸ್ ಬ್ಲೂ ಅವೆರಡು ನಾವು ಮಿಕ್ಸ್ ಮಾಡಿದ್ರೆ ಯಾವ ಕಲರು? ಕಮೆಂಟ್ ಮಾಡಿ. ನಿನಗೆ ಗೊತ್ತಾ ಫಸ್ಟ್ ಆನ್ಸರು? ಕಮೆಂಟ್ ಮಾಡಬೇಕಾ? ವೀಕ್ಷಕರೇ ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ಎನ್ನಿತ್ ಕೇಳಿರುವ ಕ್ವಶನ್ ಅನ್ನು. ನೋಡಿ ಇದು ಗ್ರಾಸ್ಲ್ಯಾಂಡ್ ಪ್ಲಸ್ ವಾಟರ್. ಫೋಟೋಶೂಟ್ ಮಾಡ್ಕೊಳ್ಳೋಕ್ಕಂತೂ ಒಳ್ಳೆ ಲೊಕೇಶನ್. ಅವಾಗೆಲ್ಲ ಕಾಲೇಜ್ಗಳ ಕಡೆಯಿಂದ ಬರ್ತಾ ಇದ್ದಿದ್ದೆ ಜಾಸ್ತಿ ಈ ಕಡೆಗೇನೆ ಫೋಟೋಶೂಟ್ ಮಾಡೋಕ್ಕೆ. ಎಲ್ಲ ಕಾಲೇಜ್ ಹುಡುಗರಿಗೆ, ಬೆಂಗಳೂರಲ್ಲಿರೋರಿಗೆ ಇದು ಒಳ್ಳೆ ಲೊಕೇಶನ್ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು, ಸುಮ್ಮನೆ ಯಾಕೆ ಸುಟ್ಟಾಕಿದ್ರು ಮರಗಳನ್ನ? ಸುಮ್ಮನೆ ಸುಟ್ಟೋಗಿಲ್ಲ, ಮೋಸ್ಟ್ಲಿ ಬಿಸಿ ಜಾಸ್ತಿಯಾಗಿ ಸುಟ್ಟೋಗಿರ್ಬೋದು. ಇಲ್ಲ ನೀರು ಇರುತ್ತಲ್ವ ಏನು, ನೀರಲ್ಲಿದ್ದರೆ ಮರಗಳೆಲ್ಲ ಹಂಗೆ ಒಣಗೋಗ್ಬಿಡುತ್ತೆ. ನೀರು ಎಷ್ಟು ಬೇಕೋ ಅಷ್ಟೇ. ಇವಾಗ ನೀರು ಫುಲ್ಲು ಕುಡಿಯೋಕ್ಕಾಗುತ್ತಾ? ಇಷ್ಟಿರೋ ನೀರು ಎಷ್ಟು ಬೇಕೋ ಅಷ್ಟೇ ಕುಡಿಬೇಕು. ಅದೇ ಓವರ್ ನೀರಾದಾಗಲೇ ಹಿಂಗೆ ಮರಗಳೆಲ್ಲ ಇದರ ಥರನೂ ಆಗುತ್ತೆ. ನೀರಿತ್ತು, ಇವಾಗ ಕಮ್ಮಿ ಆಗೈತೆ. ಬಿಸಿಲು ಇನ್ನು ಮಳೆ ಎಲ್ಲ ಕಮ್ಮಿ ಅಲ್ವಾ ಇವಾಗ ಸಮ್ಮರಲ್ಲಿ. ಬ್ಯೂಟಿಫುಲ್ ಲೊಕೇಶನ್. ಇಲ್ಲೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿಯವರೆಲ್ಲ ಬಂದು. ನೋಡಿ ಇಲ್ಲೆಲ್ಲ ಫಿಶಿಂಗ್ ಮಾಡ್ತಾವ್ರೆ. ಇಲ್ಲಿ
ಬಲೆ ಹಾಕೋರೆ. ಮೀನು ಏನಾದ್ರು ಸಿಗುತ್ತಾ ಗೊತ್ತಿಲ್ಲ. ಇಲ್ಲೊಂದು ಬಲೆ ಬಿಟ್ಟವ್ರೆ. ಇಲ್ಲೇನಾದ್ರು ಇಲ್ಲೊಂದು ಬಲೆ ಹಾಕಿದ್ದಾರೆ. ಇದ್ರಲ್ಲಿ ಏನಾದ್ರು ಏನೋ ಇದ್ರಲ್ಲಿ ಐತೆ ನೋಡು. ಈ ಬಲೆಯಲ್ಲಿ ಐತೆ ಚಿಕ್ಕ ಚಿಕ್ಕ ಮೀನು ಅದ್ರೊಳಗಡೆ ಅಲ್ವಾ? ಒಳ್ಳೆ ಸೀಗಡಿನೇ ತಂದವ್ರಿ ಇಲ್ಲಿ. ಮೂರೇ ಸಿಡಿ ಇರೋದು, ಎರಡು ಅವ್ ಕಾಣಿಸಲ್ಲ. ಮಗ ಅವಾಗೂ ಬಂದವೆ ಅನ್ಸುತ್ತೆ, ನಮಗೆ ಕಾಣಿಸಿಲ್ಲ ಅಷ್ಟೇ. ಕಾಣ್ತಿಲ್ಲ. ನೀವೇನಾ ಅಕ್ಕ ಹಾಕಿರೋದು? ಮರಕ್ಕೆ ಕಾಕ್ಲಾ ಇವು ಜಾಸ್ತಿ ಅವೇ ಚಿಕ್ಕ. ಒಳ್ಳೆ ಮೀನೇ ಸಿಕ್ಕೈತೆ. ಅಂದ್ರೆ ಇನ್ನೂ ಸೈಜ್ ಆಗ್ಬೇಕದು. ಇಲ್ಲೋ ದೊಡ್ಡ ಮೀನ್ ಇತ್ತಂತೆ. ಇಲ್ಲ ನೀವೇ ಇದು ಬದುಕಿತ್ತಾ? ಅದಕ್ಕೆ ಗೊತ್ತಾಗಲ್ಲ ಯಾವ್ದು ಬ್ರೀಡ್ ಅಂತ. ಒಳ್ಳೆ ಮೀನು ಸಿಕ್ಕೈತೆ. ಎಷ್ಟು ಕಷ್ಟ ನೋಡಿ. ಫಿಶಿಂಗು ಅದು ಎಲ್ಲರೂ ಮಾಡೋಕ್ಕಾಗಲ್ಲ, ಗೊತ್ತಾಯ್ತು. ಆದ್ರೂ ಹಿಡ್ದಿದ್ದೀರಲ್ಲ ಒಂದು ಮೀನ್ನ, ಅದು ಗ್ರೇಟ್ ಅಲ್ವಾ? ಎಲ್ಲೈತೆ ತಿಮಿಂಗ್ಳ? ನೋಡಿದ್ರಲ್ಲ ಗೈಸ್, ಅವರೆಲ್ಲ ಅಲ್ಲಿ ಫಿಶಿಂಗ್ ಮಾಡ್ತಿದ್ದಿದ್ದು. ನೋಡಿ ಅಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ. ಒಂದು ಫ್ಯಾಮಿಲಿ ಅಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, ಸಿಕ್ಕಿದೆ. ಒಂದು ದೊಡ್ಡ ಮೀನು ಸಿಕ್ಕಿದೆ, ತೋರಿಸೋದ್ನಲ್ಲ ನಿಮಗೆ. ಆಮೇಲೆ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಮೀನುಗಳು ಸಿಕ್ಕಿದ್ದಾವೆ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅವ್ರ ಪಾಪ ಎಷ್ಟು ಕಷ್ಟಪಡ್ತಾವ್ರೋ ಆ ಮೀನು ಸಿಗೋಕ್ಕೆ. ಎಷ್ಟು ಕಷ್ಟಪಟ್ಟು ನೀರೊಳಗಡೆ ಎಲ್ಲ ಹೋಗ್ಬಿಟ್ಟು ಎಳ್ಕೊಂಬತ್ತವ್ರೆ. ಮುಳ್ಳು ಗಿಳ್ಳೆಲ್ಲ ಅದರಲ್ಲಿ ಸೀಗಡಿಗಳು ಜಾಸ್ತಿ ಸಿಗ್ತಾ ಇದ್ದಾವೆ. ದೊಡ್ಡ ದೊಡ್ಡ ಮೀನು ಏನು ಅಷ್ಟಕ್ಕಷ್ಟೇ ಸಿಕ್ಕಲಿಲ್ಲ. ಸೀಗಡಿ ಅಂದರೆ ಡ್ರೈ, ಅದನ್ನು ಸೀಗಡಿ ಅಂದರೆ ಅದನ್ನು ಡ್ರೈ ಒಣಗಿಸ್ತಾರೇನು, ಒಣಗಿಸಿದ್ಮೇಲೆ ಅದು ಸಾಂಬಾರು ಮಾಡ್ತಾರೆ. ನಮ್ಮ ಸೈಡೆಲ್ಲ ತಿನ್ನಲ್ಲ ಜಾಸ್ತಿ. ಆ ಕಾರವಾರ ಮಂಗಳೂರು ಸೈಡವರೆಲ್ಲ ಜಾಸ್ತಿ ತಿಂತಾರೆ. ಯಾಕೇನು? ಎಷ್ಟು ಒಂದು 3-4 ಕಿಲೋಮೀಟರ್ ನಡೆದಿರ್ತೀವಾ? 5 ಅಷ್ಟೆಲ್ಲ ಇಲ್ಲ ಕಡಲು. ಇಲ್ಲಿ ನೀರಿಗೆ ಏನಂದರೆ ಫಿಶಿಂಗ್ ಕಾಂಟ್ರಾಕ್ಟ್ ತಗೊಂಡಿರ್ತಾರಲ್ಲ, ಜಾಸ್ತಿ ಮೀನುಗಳು ಸಾಕಿದ್ದಾರೆ ಇದರಲ್ಲಿ, ಕೆರೆಯಲ್ಲಿ, ಹೆಸರುಘಟ್ಟ ಲೇಕಲ್ಲಿ. ಅದಕ್ಕೆ ಸ್ವಲ್ಪ ಹೊಲಸು, ಹುಷಾರಾಗಿ ಆಟಾಡಬೇಕು. ಇಲ್ಲಾಂದರೆ ಸ್ವಲ್ಪ ಬ್ಯಾಕ್ಟೀರಿಯಾ ಎಫೆಕ್ಟ್ ಆಗೋ ಚಾನ್ಸಸ್ಸು ತುಂಬ ಇದೆ. ಒಂದು ಗ್ರಾಸ್ ಲ್ಯಾಂಡ್ ಅಂತಲೇ ಇದೆ. ಆ ಗ್ರಾಸ್ ಲ್ಯಾಂಡಲ್ಲಿ ಸಖತ್ತಾಗಿರುತ್ತೆ. ಆದರೆ ಅಲ್ಲಿ ಎಂಟ್ರಿ ಇರಲ್ಲ. ಅಲ್ಲೆಲ್ಲ ಫಿಲಮ್ ಶೂಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ ತುಂಬಾ. ನೋಡಿ ಗಾಯ್ಸ್, ಇಲ್ಲಿ ಎಷ್ಟು ದೊಡ್ಡ ಕ್ಯಾಮ್ರಾ ತಂದಿದ್ದಾರೆ. ಎಲ್ಲ ಫೋಟೋಗಳು ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಯೂಸ್ ಮಾಡ್ತಾರಲ್ಲ, ಆ ಥರ ಕ್ಯಾಮ್ರಾಸ್ ತಂದಿದ್ದಾರೆ. ಎಷ್ಟು ಕಿಲೋಮೀಟರ್ ಕವರ್ ಆಗುತ್ತೆ ಸರ್ ಇದು ಲೆನ್ಸು? ಅಷ್ಟೆಲ್ಲ ಇಲ್ವಾ? ಒಂದು 10 ಅಡಿ 12 ಅಡಿ ಅಷ್ಟೇ. ಅಷ್ಟೇನಾ? ಏನು ಸರ್ ಇದು ಶೂಟು? ಬರ್ಡ್ಸ್. ಹಾಂ, ಖುಷಿ, ಫ್ಯಾಷನ್. ಎಷ್ಟಿರುತ್ತೆ ಸರ್ ಇದು ಕ್ಯಾಮ್ರಾ ಎಲ್ಲ? ಕ್ಯಾಮ್ರಾ ನಾರ್ಮಲ್, ಅದೇ ಲೆನ್ಸ್ ಹೆವಿ ಕಾಸ್ಟ್ಲಿ ಅಲ್ವಾ? ಇದು ಇಂಪಾರ್ಟೆಂಟ್. 3 ಲಕ್ಷ. ಏನೇನು ಪ್ರಾಬ್ಲಮ್ಮು? ಕಾಲು ನೋವು. ಈ ವಯಸ್ಸಿಗೆ ಕಾಲು ನೋವು? ನಾನೇ 29 ಇಯರ್ಸ್ ಓಲ್ಡ್, ಹೆಂಗ್ ನಡೀತಾ ಇದ್ದೀನಿ ನೋಡಿ. ಜಿಮ್ಮು 5-6 ವರ್ಷ ಆಯ್ತು. ಇವಾಗ ನೋಡಿದ್ರಲ್ಲ ಗೈಸ್, ಅಲ್ಲಿ ಅಣ್ಣವರು ಅವರು ಪ್ಯಾಷನ್ಗಂತಾನೆ ಒಂದು 3 ಲಕ್ಷದ ಕ್ಯಾಮ್ರಾ ಇಟ್ಟವ್ರೆ. ಇನ್ನೇನಾದರೂ ಪ್ರೊಫೆಷ್ನಲ್ ಆಗೋದು ಇನ್ನೆಷ್ಟು ಲಕ್ಷ ಕ್ಯಾಮ್ರಾ ಇಡ್ಬೋದು ಅಣ್ಣವರು ನೋಡಿ. ಎಲ್ಲ ಅವ್ರ ಖುಷಿಗೆ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾಯಿದ್ದಾರೆ. ಬರ್ಡ್ಸ್ ಫೋಟೋಸು, ವೈಲ್ಡ್ ಲೈಫ್ ಕ್ಯಾಮ್ರಾ. ಒಂದು 10 ಅಡಿ ಕವರ್ ಆಗುತ್ತಂತೆ ಆ ರೇಂಜು. ನೋಡಿ ನಮ್ಮ ಏನಿತ್ತು ಇಲ್ಲಿ ಕ್ಲೈಮ್ ಮಾಡ್ತವನೆ. ಅವನಿಗೆ ರೆಸಾರ್ಟ್ಗಳಲ್ಲಿ ಹೋಗ್ಬಿಟ್ಟು ಎಲ್ಲ ಈ ಥರ ಆ್ಯಕ್ಟಿವಿಟೀಸ್ ಮಾಡ್ತೀವಿ.
ಎನಿತ್ಗೆ ನಾವು ಇಲ್ಲೇ ಮಾಡಿಸ್ತಾ ಇದೀವಿ. ಏನು ಎಡ್ಜಸ್ ಅಲ್ಲಿಡು ಆ ಥರ ಎಡ್ಜ್ಗಳಲ್ಲಿ ಇಡಬೇಕು. ಹತ್ತು 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 ಅಷ್ಟೇ ನೋಡಿ, ಎಷ್ಟು ಈಸಿಯಾಗಿ ಹತ್ತದೆ ಅಲ್ವಾ? ಏನು ರೆಸ್ಟ್ ಮಾಡ್ತೀಯಾ? ಏನೇನು ಅಲ್ಲ, ಅಲ್ಲಿ ರೆಸ್ಟ್ ಮಾಡ್ತೀಯಾ ಮರದ ಹತ್ರ ಕೂತ್ಕೊಂಡು? ಹೋಗೋಣ. ಇಲ್ಲೇ ಇಳಿಯೋದು ಬೇಡ, ಬಾ ಅಲ್ಲಿ ಇಳಿಯೋಣ. ಇಲ್ಲಿ ಜಾರುತ್ತೆ ಬಾ ನೀನು. ಆಮೇಲೆ ಅವ್ರು ಆಗ್ಲೇ ಅಲ್ಲಿ ಬಿದ್ರು, ಅಕ್ಕವ್ರು ಕೈ ಉಳುಕಿದೆ. ಎಷ್ಟೆಷ್ಟು ಎಕ್ಸ್ಪೀರಿಯನ್ಸ್ ಪಾಪ ಅವರು ಅಲ್ಲಿ ಬಿದ್ರು. ಅಲ್ಲಿ ಅವರು ಅಕ್ಕವರು ಅಲ್ಲೊಂಚೂರು ಕೈ ಹಂಗೆ ಪೆಟ್ಟಾಗಿದೆ, ಕೈ ಉಳುಕಿದೆ ಅವ್ರಿಗೆ. ಏನಿತ್ತು ಇಲ್ಲಿ ಕ್ಲೈಮ್ ಮಾಡ್ಬಿಟ್ಟ ವಿತೌಟ್ ಸಪೋರ್ಟ್. ಎಲ್ಲರೂ ಕ್ಲಾಪ್ಸ್ ಕಮೆಂಟ್ಸಲ್ಲಿ ಎಲ್ಲ ಕ್ಲಾಪ್ ಸಿಂಬಲ್ ಹಾಕ್ರಿ. ನಮ್ಮ ಏನಿತ್ತು ಸಾಹಸ ನೋಡಿ. ಅವ್ನು ಯಾವತ್ತೂ ಈ ಥರ ಹತ್ತದವನೇ ಅಲ್ಲ. ನನ್ನ ಜೊತೆ ಸೇರ್ಬಿಟ್ಟು ಎಲ್ಲ ಮಾಡಿಸ್ತಾ ಇದ್ದೀನಿ ಅವ್ನ ಕೈಲಿ. ತುಂಬಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡೋರೇನು ದೇವ್ರದ್ದು. ಇಲ್ಲಿ ನೋಡಿ ಹುತ್ತದ ಹತ್ರ, ಅಂದರೆ ಅದೇ ಮಳೆ ಗಾಳಿ ಎಲ್ಲ ಇರುತ್ತಲ್ಲ, ಅಲ್ಲಿ ಕೆಳಗಡೆ ಐತಲ್ಲ ಮುಖವಾಡ, ಆ ದೇವ್ರು ನಾವು ಹಂಗೆ ಮುಟ್ಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡೋರೆ. ಗೊಂಬೆ ಥರ ಚುಂಬಲ್ಲಿ ಸೀರೆ ನೋಡಿ ಎಷ್ಟು ಚೆನ್ನಾಗಿ ಉಡ್ಸಿ. ಅಲ್ಲಿ ನೀರಲ್ಲಿ ವೈಟು ಒಂದು ನೆಟ್ ಕಾಣಿಸುತ್ತಲ್ಲ, ಅದು ಇವ್ರು ಏನು ಮಾಡಿರ್ತಾರೆ ಅಂದರೆ ಕಾಂಟ್ಯಾಕ್ಟ್ ತೊಗೊಂಡಿರ್ತಾರೆ. ಇದು ಕೆರೆ ಮೀನು ಸಾಗಾಣಿಕೆ ಮಾಡೋಕ್ಕೆ. ಅವ್ರು ನೋಡಿ ಅಲ್ಲಿ ನೆಟ್ ಹಾಕಿದ್ದಾರೆ ಫಿಶ್ದು. ನೋಡಿ ಗಾಯ್ಸ್, ಇಲ್ಲಿ ಎಷ್ಟು ಚೆನ್ನಾಗಿ ಸೆಟ್ಲಾಗಿದ್ದಾರೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಹೆಂಗೈತೆ ಇಲ್ಲಿ ನೀರು ಒಂಥರ ಕುಂಟೆ ಥರ ಮಾಡ್ಕೊಂಡವ್ರೆ ಇಲ್ಲಿ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗೆಸ್ಟ್ ಹೌಸು ಎಷ್ಟು ಚೆನ್ನಾಗಿ ಕಟ್ಕೊಂಡು ಇಲ್ಲಿ ಹೆಂಗೈತೆ ನೋಡಿ ಲೊಕೇಶನ್ನು. ಹಿಂಗೆ ಸೆಟ್ಲಾದರೆ ಹಿಂಗೆ ಸೆಟ್ಲಾಗಬೇಕು. ಅಡಿಕೆ ಮರ, ತೆಂಗಿನ ಮರ ಸಾಕು. ನಮ್ಮ ಏನಿತ್ಗಂತೂ ಫುಲ್ಲು ಸುಸ್ತು ಮಾಡಾಕ್ಬಿಟ್ಟಿದ್ದೀನಿ. ಒಂದು ಸ್ಪ್ರೈಟ್ ಬೇಕಂತೆ ಅವನಿಗೆ. ಒಂದು ಸ್ಪ್ರೈಟು, ಅವನಿಗೊಂದು ಸ್ಪ್ರೈಟು ನನಗೊಂದು ಸ್ಪ್ರೈಟ್ ಕುಡಿದ್ರೆ ಮತ್ತೆ ಎನರ್ಜಿ ಬೂಸ್ಟ್ ಆಗುತ್ತಾ ಏನೋ. ಇನ್ನೂ ಎಷ್ಟು ನಡೀತೀಯಾ? ಸ್ಪ್ರೈಟ್ ಕೊಡಿಸ್ತೀನಿ. 5 ಕಿಲೋಮೀಟರ್ ನಡೆಯೋಕ್ಕೆ ಶಕ್ತಿ ಬರುತ್ತಾ? ಓಕೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಏನೇನು ನೋಡಿದೆ? ದೊಡ್ಡ ಫಿಶ್ ನೋಡು ಇದ್ರಲ್ಲ ಗಾಯ್ಸ್, ಇವತ್ತಿನ ವ್ಲಾಗು ಎಷ್ಟೆಲ್ಲ ಟ್ರಕ್ಕಿಂಗ್ ಆಯಿತು. ಆಮೇಲೆ ನೀರು, ಮೀನು ಹಿಡಿಯೋದು ತೋರಿಸ್ದು, ಬ್ರಿಡ್ಜು ಡ್ಯಾಮ್ ಥರದ್ದು ತೋರಿಸ್ದು, ಚಿಕ್ಕದು ಎಲ್ಲ ಥರನೂ ತೋರಿಸಿದ್ದೀವಿ. ಇದೇ ಥರ ವ್ಲಾಗ್ಸ್ ಮಾಡ್ತಾನೆ ಇರ್ತೀವಿ. ಇದೇ ಥರ ವ್ಲಾಗ್ಸು ಬರ್ತಾನೆ ಇರುತ್ತೆ. ಇದು ನೋಡಿದ್ರಲ್ಲ ಗಾಯ್ಸ್ ವ್ಲಾಗ್ ಹೆಂಗಿತ್ತು. ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ರಾಕಿ ವ್ಲಾಗ್ಸ್ 19 ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಸಾಕು. ನಿಮ್ಮ ಜೊತೆ ವಿಡಿಯೋ ಮಾಡ್ತಾ ಇರ್ತೀವಿ, ನೋಡ್ಕೊಂಡು ಆರಾಮ್ಸಾಗಿ ಆಗಲೇ 7 ದಿನ ಆಯಿತು. ಎಲ್ಲರೂ ಬೇಜಾರಾಗಿರ್ತೀರ ನನ್ನ ಸಬ್ಸ್ಕ್ರೈಬರ್ಸು ಅಂದ್ಕೊಂಡಿರ್ತೀನಿ. ಏನು ಒಂದಿದ್ರು ಸಬ್ಸ್ಕ್ರೈಬರ್ಸೇ, 1000 ಇದ್ರು ಸಬ್ಸ್ಕ್ರೈಬರ್ಸೇ, 1 ಮಿಲಿಯನ್ ಇದ್ರೂ ಸಬ್ಸ್ಕ್ರೈಬರ್ಸೇ ಅಲ್ವಾ ಏನು? ದಯವಿಟ್ಟು ಇದೇ ಥರ ರಾಕಿ ವ್ಲಾಗ್ಸ್ ಚಾನಲ್ನ ಒಂದು 3 ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಆ 3 ಜನನ ಮತ್ತೆ ಇನ್ನೊಂದು 3 ಜನಕ್ಕೆ ಹೇಳಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸಿ. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ಮಾಡಿಸಿ. ಮುಂದಕ್ಕೆ ನಾನು ನೋಡ್ಕೋತೀನಿ. ಏನೇನು 5000 ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ರೆ ಸಾಕು. ಇನ್ನು ಮುಂದಕ್ಕೆ ಅದೇ 3 ಮಿಲಿಯನ್ ತನಕ ಹೋಗುತ್ತೆ.